ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಕೃಷ್ಣ ರಮಣಪ್ರಿಯಾಯ ತಸ್ಮೈ ನಮಃ ಅಂತಹ ಎರಡು ಕೃಷ್ಣರಿಗೂ ನಮಸ್ಕಾರ ಅಂತ. ಭೀಮನಿಗೆ ಪ್ರಿಯರಾದ ಅಂತ ಹೇಳಲಿಲ್ಲ. ಎರಡು ರೂಪಗಳನ್ನು ಹೇಳುವಾಗ ದ್ರೌಪದಿಗೆ ರಮಣ ಯಾರೋ ಅವನಿಗೆ ಪ್ರಿಯನಾದವ ಅಂತ. ಅದರಲ್ಲಿ ಕೂಡ ದ್ರೌಪದಿಯನ್ನು ಹೇಳುವಾಗ ಕೃಷ್ಣ ಎನ್ನುವ ಶಬ್ದದಿಂದ ಹೇಳ್ತಾರೆ. ನಿಜವಾಗಿ ಅವಳಿಗೆ ಶಾಸ್ತ್ರೀಯವಾಗಿ ಪ್ರಸಿದ್ಧವಾದ ಹೆಸರು ದ್ರೌಪದಿ ಅಂತ. ಅದನ್ನು ಹೇಳಲಿಲ್ಲ, ಆ ಸ್ಪಷ್ಟ ಶಬ್ದದಿಂದಲೂ ಹೇಳಲಿಲ್ಲ. ಭೀಮನನ್ನೂ ಸ್ಪಷ್ಟ ಶಬ್ದದಿಂದ ಹೇಳಲಿಲ್ಲ, ದ್ರೌಪದಿಯನ್ನೂ ಸ್ಪಷ್ಟ ಶಬ್ದದಿಂದ ಹೇಳಲಿಲ್ಲ, ರಹಸ್ಯವಾಗಿ ಇಟ್ಟರು. ಅಂದರೆ ಇದು ಭೀಮಸೇನನ ಚರಿತ್ರೆ. ಮಧ್ವ ಚರಿತ್ರೆ ಅಂದರೆ ಭೀಮಸೇನನ ಚರಿತ್ರೆ. ಈ ಭೀಮ ಚರಿತ್ರೆ ಅಂತೂ ವಾಯುದೇವರ ಚರಿತ್ರೆ ಎಲ್ಲರಿಗೂ ಸಿಗಬಾರದು. ಅಕಸ್ಮಾತ್ ಯಾರ ಕೈಗಾದರೂ ಸಿಕ್ಕಿದರೆ ಅದನ್ನು ಹೇಳಲಿಕ್ಕೆ ಬೇಕಾದ ಶಬ್ದಗಳ ದಾರಿದ್ರ್ಯ ಅವರಿಗೆ ಬರಬೇಕು. ಶಬ್ದಗಳ ಅಭಿಮಾನಿನಿ ಭಾರತೀಯೇ ದ್ರೌಪದಿ. ಆದ್ದರಿಂದ ಇಲ್ಲಿ ದ್ರೌಪದಿ ಅಂತ ಶಬ್ದದಿಂದ ಅವಳನ್ನು ಉಲ್ಲೇಖ ಮಾಡಿಲ್ಲ, ಕೃಷ್ಣ ಅಂತಂದರು. ಅದೇ ರೀತಿಯಲ್ಲಿ ಭೀಮಸೇನನ್ನು ಕೂಡ ಉಲ್ಲೇಖ ಮಾಡಿಲ್ಲ, ರಮಣ ಎನ್ನುವ ಶಬ್ದದಿಂದ ಉಲ್ಲೇಖ ಮಾಡಿದರು. ಆ ರೀತಿಯಲ್ಲಿ ಹೇಳ್ತಾ ಒಂದು ಸಂದೇಶ ಎಲ್ಲರಿಗೂ ಸಿಗಬಾರದು. ಅದನ್ನು ವರ್ಣನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಶಬ್ದಗಳ ಕೊರತೆಯೂ ಶಬ್ದಗಳು ಅವರಲ್ಲಿ ಅಡಗಿರಬೇಕು. ಅವರಿಗೆ ಹಾಗಂತ ಬೇರೆ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಬೇಕಾದ ತುಂಬ ಶಬ್ದಗಳು ಇರ್ತಾವೆ ಇವರಲ್ಲಿ. ಇದಕ್ಕಾಗುವಾಗ ಮಾತ್ರ ಏನೋ ತಡವರಿಸ್ತಾರೆ, ಎಡವುತ್ತಾರೆ. ಹಾಗೆ ಆಗಬೇಕು ಎನ್ನುವ ದೃಷ್ಟಿಯಿಂದ ಈ ರೀತಿಯಲ್ಲಿ ಉಲ್ಲೇಖ ಮಾಡಿದರು. ಕೃಷ್ಣ ರಮಣ ಸಾತ್ವಿಕರ ಕೈಗೆ ಸಿಗ್ತದೆ ಅಂತ ಇಟ್ಟುಕೊಳ್ಳೋಣ ಈ ಗ್ರಂಥ. ಆವಾಗ ಏನಾಗಬೇಕು ಅವರಿಗೆ ಅಂತಂದರೆ, ದ್ರೌಪದಿ ಕೃಷ್ಣ ಎನ್ನುವ ಶಬ್ದದಿಂದ ಉಲ್ಲೇಖಿಸಲ್ಪಡ್ತಾಳೆ. ಏನು ಈ ಗ್ರಂಥವನ್ನು ಇನ್ನೊಬ್ಬರಿಗೆ ಹೇಳ್ತೇವೆ ನಾವು, ಮಧ್ವರ ಚರಿತ್ರೆ ಇನ್ನೊಬ್ಬರಿಗೆ ಹೇಳ್ತೇವೆ, ಭೀಮನ ಚರಿತ್ರೆ ಇನ್ನೊಬ್ಬರಿಗೆ ಹೇಳ್ತೇವೆ, ಕೇಳಿಸಿಕೊಳ್ಳುವವನು ಸಾತ್ವಿಕ, ಹೇಳುವವನು ಸಾತ್ವಿಕ. ಕೇಳಿಸಿಕೊಳ್ಳುವವನಿಗೆ ಆಕರ್ಷಣೆ ಬರಬೇಕು. ಇಲ್ಲದಿದ್ದರೆ ಕೆಲವರು ಮಾಡತಕ್ಕಂಥ ಪಾಠದಿಂದ ಒಂದೇ ದಿವಸಕ್ಕೆ ಸಾಕಪ್ಪ ಅಂತ ತೋರ್ತದೆ. ಪಾಠನೂ ಬೇಡ, ಪುರಾಣನೂ ಬೇಡ ಅಂತ ತೋರ್ತದೆ. ಅವರೇನು ಮಾಡ್ತಾರೆ, ತಮಗೆ ಗೊತ್ತಿದ್ದದ್ದನ್ನೆಲ್ಲ ದಡಬಡ ಅಂತಂದು ಬಿಡ್ತಾರೆ. ಕೇಳುವವನಿಗೆ ಅರ್ಥ ಆಗಬೇಕು ಅಂತ ಅವರಿಗೆ ಅಪೇಕ್ಷೆ ಇರುವುದಿಲ್ಲ, ನನಗೆ ಗೊತ್ತುಂಟು ಅಂತ ತಿಳಿಸಿಕೊಡುವ ಅಪೇಕ್ಷೆ ಇರ್ತದೆ. ಆ ದೃಷ್ಟಿಯಿಂದಲೂ ಕೂಡ ದ್ರೌಪದಿ ಅಂತ ಹೇಳದೆ ಕೃಷ್ಣ ಅಂತ ಹೇಳಿದ್ದು. ಶಬ್ದಗಳ ರಾಶಿಯ ಅಭಿಮಾನಿನಿಯನ್ನು ಆಚ್ಛಾದನೆ ಮಾಡಿ. ದ್ರೌಪದಿ, ದ್ರೌ ಅಂದರೆ ದೃಗತೌ ಅಂತ ಧಾತು. ಗತಿ ಅಂದರೆ ನಡೆಯುವಿಕೆ ಅಂತ ಒಂದರ್ಥ, ತಿಳುವಳಿಕೆ ಅಂತ ಮತ್ತೊಂದರ್ಥ. ಗತಿ ಶಬ್ದಕ್ಕೆ ತಿಳುವಳಿಕೆ ಅಂತ ಇನ್ನೊಂದರ್ಥ. ಏನಾಗಬೇಕು ಅಂತಂದರೆ, ದುಷ್ಟರ ಕೈಗೆ ಸಿಕ್ಕಿತು ಅಂತಂದರೆ ಪದಗಳು ಧೃತ. ಅವರಿಗೆ ಏನಾಗ್ತದೆ ಅಂತ ಎಷ್ಟೋ ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ವಿಷಯ ಬರ್ತದೆ, ಹೇಳಲಿಕ್ಕಾಗುವಾಗ ಮರ್ತೋಗುತ್ತೆ. ಅಲ್ಲೇ
ಏನೋ ಒಂದು ವಿಷಯ ಹೇಳ್ತಿರ್ತೇವೆ, ಆವಾಗ ಮತ್ತೊಂದು ವಿಷಯ ಯಾವುದೋ ತಲೆಗೆ ಬಂದಿರುತ್ತೆ, ಇದನ್ನು ಹೇಳಿ ಮುಗಿಸಿ ಅದನ್ನು ಹೇಳಬೇಕು ಅಂತ ಇರುತ್ತೆ, ಇದನ್ನು ಹೇಳಿ ಮುಗಿಸುವಾಗ ಅದು ಮರ್ತೋಗುತ್ತೆ, ಎಲ್ಲಿಯೋ ಓಡಿಬಿಡ್ತಾ ಆ ಪದಗಳು. ಅದೇ ರೀತಿಯಲ್ಲಿ ದುಷ್ಟರ ಕೈಗೆ ಈ ಮಧ್ವ ವಿಜಯ ಸಿಕ್ಕಿತು ಅಂತಂದರೆ ಅವ್ರಿಗೇನಾಗಬೇಕು ಅಂತಂದರೆ ಆ ಪದಗಳು ಪ್ರಯೋಗ ಮಾಡಲಿಕ್ಕೆ ಬೇಕಾದ ಪದಗಳು ಅವರನ್ನು ಬಿಟ್ಟು ಹೋಗಬೇಕು, ಅವರ ಮನಸ್ಸನ್ನು ಬಿಟ್ಟು ಹೋಗಬೇಕು ಅಂತ. ಇವರಿಗಾಗುವಾಗಲೂ ಅಷ್ಟೇ, ಪಂಡಿತರ ಕೈಗೆ ಸಿಕ್ಕಿದಾಗಲೂ ಅಷ್ಟೇ, ತಮಗೆ ಗೊತ್ತುಂಟು ಅಂತ ಅವರು ಹೇಳಲಿಕ್ಕೆ ತೊಡಗಿದರೆ ಆವಾಗ ಕೇಳುಗನಿಗೆ ಆಕರ್ಷಣೀಯವಾಗಿ ಇರುವುದಿಲ್ಲ. ಏನಾಗಬೇಕು ಅಂತಂದರೆ ಕೇಳುಗನಿಗೆ ಆಕರ್ಷಣೀಯವಾಗಿರಬೇಕು, ಓದಬೇಕು ಅಂತ ಅವನಿಗೆ ತೋರಬೇಕು, ಆ ರೀತಿಯಲ್ಲಿ ಇವರು ಹೇಳಬೇಕು. ಹಾಗಾದರೆ ಕೇಳುಗನಿಗೆ ಆಕರ್ಷಣೀಯವಾಗಿ ಶಬ್ದಗಳು ಇವರ ಬಾಯಿಯಿಂದ ದ್ರವಣ ಹೊರಗೆ ಬರಬೇಕು. ಅದಕ್ಕೋಸ್ಕರ ದ್ರೌಪದಿಯನ್ನು ಕೃಷ್ಣ ಎನ್ನುವ ಶಬ್ದದಿಂದ ಉಲ್ಲೇಖ ಮಾಡಿದರು ಪಂಡಿತಾಚಾರ್ಯರು. ಇವನು ಕೃಷ್ಣ ರಮಣ ಅಂತ ಹೇಳುವಾಗ, ದ್ರೌಪದಿಯನ್ನು ಕೃಷ್ಣ ಅಂತ ಹೇಳುವಾಗ ದ್ರೌಪದಿಯಿಂತಲೂ ಅನುಸಂಧಾನ ಮಾಡಬೇಕು. ಹಾಗೆ ಅನುಸಂಧಾನ ಮಾಡಿದರೆ ಇವನ ಬಾಯಿಯಿಂದ ಪದಗಳು ದ್ರವಣ ಹೊರಗೆ ಬರ್ತಾ ಇರ್ತವೆ, ಕೇಳುಗನಿಗೆ ಆಕರ್ಷಣೀಯವಾಗಿ ಇರ್ತದೆ. ಅದಕ್ಕೋಸ್ಕರ ಕೃಷ್ಣ ಅಂತಂದರು. ಇನ್ನು ರಮಣ ಅಂತುಂಟು. ರಮಣ ಅಂದರೆ ಭೀಮಸೇನ ಅಂತ. ಭೀಮಸೇನ ಒಬ್ಬನೇ ಅಲ್ಲ, ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ ಸಹದೇವರು ಎಲ್ಲರೂ ಕೂಡ ದ್ರೌಪದಿಗೆ ಪ್ರಿಯರೇ. ಯಾಕೆಂದರೆ ಅಷ್ಟೂ ಜನರಲ್ಲಿಯೂ ಕೂಡ ವಾಯುದೇವರ ಸನ್ನಿಧಾನ ಉಂಟು. ಆದ್ದರಿಂದ ಭಾರತಿ ಅಷ್ಟೂ ಜನರನ್ನು ಪ್ರೀತಿಸ್ತಾ ಇದ್ದಳು. ಇಷ್ಟೇ ಅಲ್ಲ, ದ್ರೌಪದಿಯ ದೇಹದಲ್ಲಿ ಶಚಿ ಇದ್ದಾಳೆ, ಶ್ಯಾಮಲ ಇದ್ದಾಳೆ, ಉಷಾ ಇದ್ದಾಳೆ. ಆದ್ದರಿಂದ ಪ್ರೀತಿಸುವುದು ಸಹಜ. ಆದ್ದರಿಂದ ಹಾಗಾದರೆ ಕೃಷ್ಣ ರಮಣ ಅಂತಂದುಬಿಟ್ರೆ ಧರ್ಮವನ್ನು ಇಟ್ಟುಕೊಳ್ಳೋಣ. ಧರ್ಮರಾಜನಿಗೆ ಪ್ರಿಯನಾದಂತಹ ಎರಡು ರೂಪಗಳಿಗೆ ನಮಸ್ಕಾರ. ಅದರಿಂದ ಏನಾಯಿತು, ಧರ್ಮರಾಜನಿಗೆ ಪ್ರಿಯನಾದ ಎರಡು ರೂಪ ನಮಸ್ಕಾರ ಅಂತಂದಾಗ ನಮಗೆ ಈ ಗ್ರಂಥ ಧರ್ಮಬುದ್ಧಿಯನ್ನು ಕೊಡುತ್ತೆ. ಅಧ್ಯಯನ ಮಾಡಬೇಕು ಅಂತಾದರೆ, ಯಾಕೆಂದರೆ ಕರ್ಮಣ ಜ್ಞಾನಂ ಆತನೋತಿ ಅಂತ ಮಾತು. ದೈನಂದಿನ ಕರ್ಮಾಚರಣೆ ಚೆನ್ನಾಗಿ ಮಾಡ್ತಾ ಬಂದಾಗ ಅಂತಃಕರಣ ಶುದ್ಧಿ ದ್ವಾರ ಮಾಡಿದ ಅಧ್ಯಯನ ತಲೆಗೆ ಹಿಡಿಯುತ್ತೆ. ಕರ್ಮಣ ಜ್ಞಾನಂ ಆತನೋತಿ, ಪಡೀತಾನೆ. ಹಾಗಾದರೆ ಕರ್ಮ ಮಾಡಬೇಕು ಅಂತ ನಮಗೆ ಮಾಡಬೇಕು ಅಂತ ತೋರಬೇಕು. ತೋರುವುದಕ್ಕೋಸ್ಕರ ಯಾರು ಅದನ್ನು ತೋರಿಸುವವ? ಧರ್ಮರಾಜ. ಅದಕ್ಕೋಸ್ಕರ ಕೃಷ್ಣ ರಮಣ ಅಂತ ನಾವು ಮಾಡತಕ್ಕಂತಹ ಧರ್ಮಾಚರಣೆ ಭಗವಂತನಿಗೆ ಆಕರ್ಷಣೀಯವಾಗಿಯೂ ಇರಬೇಕು. ಚೆನ್ನಾಗಿ ಮಾಡ್ತಾ ಇದ್ದ, ಕಾಟಾಚಾರಕ್ಕಲ್ಲ, ಅಧ್ಯಯನದ ದೃಷ್ಟಿಯಿಂದಲೇ ಮಾಡ್ತಾ ಇದ್ದಾನೆ ಕರ್ಮಗಳನ್ನು. ಸಾಮಾನ್ಯವಾಗಿ ನಮ್ಮದು ಕರ್ಮ ಅಂತಂದರೆ ಕಾಮ್ಯ ಕರ್ಮ ಅಂತಿರುತ್ತೆ. ಆ ಫಲಕ್ಕೋಸ್ಕರ ಈ ಫಲಕ್ಕೋಸ್ಕರ ಪ್ರದಕ್ಷಿಣೆಯೋ, ನಮಸ್ಕಾರನೋ, ವೃತನೋ, ಉಪವಾಸನೋ, ಜಪನೋ, ಹೆಚ್ಚಿನ ಜಪವೋ, ಇದೆಲ್ಲ ನಮ್ಮದು ಯಾವುದೋ ಒಂದು ಫಲದ ಅಪೇಕ್ಷೆಯಲ್ಲಿರುತ್ತೆ. ಆ ಫಲದ ಕಾಮ್ಯ ಅಂತಂದರೆ ದೇವರು ಆಕರ್ಷಣೀಯ ಆಗುವುದಿಲ್ಲ ಅಂತೇನಿಲ್ಲ, ಸ್ವಲ್ಪ ನಿಧಾನ. ಹಾಗಾದರೆ ನಮ್ಮ ಕರ್ಮಗಳು, ನಮ್ಮ ಧರ್ಮಗಳು ಆಕರ್ಷಣೀಯವಾಗಿ ಇರಬೇಕು, ದೇವರು ಮೆಚ್ಚಬೇಕು ನಮ್ಮ ಧರ್ಮಗಳನ್ನು. ಅದಕ್ಕೆ ಕೃಷ್ಣ ರಮಣ ನಾದ ಧರ್ಮರಾಜನಿಗೆ ಪ್ರಿಯಾಯ ಅಂತಂದುಬಿಟ್ರು. ಸರಿ, ನಾವು ಧರ್ಮಾಚರಣೆ ಮಾಡ್ತಾ ಇರುವಾಗ ಕೆಲವರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ. ಬೇಡ, ಈಗ ಬೇಡ, ಅಷ್ಟು ಬೇಡ, ಇಷ್ಟು ಬೇಡ, ಮತ್ತೆ ನೋಡೋಣ, ಈಗ ಎಲ್ರಿಗೂ ಉಪದ್ರ ಆಗುತ್ತೆ ನಮಗೆಲ್ಲ ಅಂತ ಹೀಗೆಲ್ಲ ಆಕ್ರಮಣ ಮಾಡೋರು ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರು ಮಾಡತಕ್ಕಂಥ ಆಕ್ರಮಣವನ್ನು ಎದುರಿಸಲಿಕ್ಕೆ ಬೇಕಾಗಿರತಕ್ಕಂಥ ಶಕ್ತಿ ಬರಬೇಕು. ಅದು ಬರುವುದು ಭೀಮನಿಂದ. ಯಾಕೆಂದರೆ ಭೀಮಸೇನನ ಬಳಿಯಲ್ಲಿ ಅಣ್ಣನಿಗೆ ವಿರುದ್ಧವಾಗಿ ಎಷ್ಟೋ ಸಂದರ್ಭದಲ್ಲಿ ನಡೆದದ್ದು ಉಂಟು. ಭೀಮಸೇನ ಅಣ್ಣ ನಾಳೆ ಕೊಡ್ತೇನೆ ಅಂದರೆ ಭೀಮಸೇನ ಈಗಲೇ ತೆಕೋ ಅಂತೇಳಿ ಹೇಳಿ ಕಳಿಸಿದ್ದು ಉಂಟು. ಇದೆಲ್ಲ ಒಂದು ಭಾಗವತ ಧರ್ಮಗಳು ಭೀಮನದ್ದು. ಅದೇ ರೀತಿಯಲ್ಲಿ
ಹಿರಿಯರಿಂದ ನಮ್ಮ ಮೇಲೆ, ನಮ್ಮ ಧರ್ಮದ ಮೇಲೆ ಆಕ್ರಮಣ ಬರುವಾಗ ನಾವು ಅದನ್ನು ಪ್ರತಿಭಟಿಸಬೇಕು. ಆ ಪ್ರತಿಭಟಿಸಲಿಕ್ಕೆ ಬೇಕಾದ ಶಕ್ತಿ ಮತ್ತು ಧೈರ್ಯ ಕೊಡುವವ ಭೀಮಸೇನ. ಅದಕ್ಕೋಸ್ಕರ ಕೃಷ್ಣ ರಮಣ ಪ್ರಿಯಾಯ ಅಂತೇಳಿ ಭೀಮಸೇನ ಆಯಿತು. ಇನ್ನು ಅರ್ಜುನ, ಧರ್ಮ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಬುದ್ಧಿ ಧರ್ಮರಾಜನಿಂದ ಬಂತು. ಅದಕ್ಕೆ ಆಕ್ರಮಣ ಬಂದಾಗ ತಡೆಯುವ ಶಕ್ತಿ ಭೀಮನಿಂದ ಬಂತು. ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಬೇಕಾಗಿರತಕ್ಕಂಥದ್ದು ಕೈ ಕಾಲುಗಳು. ಕೈಯಿಂದ ತಾನೇ ನಾವು ಧರ್ಮಾಚರಣೆ ಮಾಡೋದು. ಜಪವೋ ಪೂಜೆಯೋ ಆಹುತಿಯೋ ದಾನವೋ ಧರ್ಮವೋ ಏನು ಮಾಡೋದಿದ್ರು ಕೂಡ ಕೈ ಅಭಿಮಾನಿ ಇಂದ್ರ. ಇನ್ನು ಯಾತ್ರೆ ಹೋಗುವುದು, ಪ್ರದಕ್ಷಿಣೆ ಬರುವುದು, ಹೆಜ್ಜೆ ನಮಸ್ಕಾರ ಅದಿದ್ದಕ್ಕೆಲ್ಲ ಕಾಲಿನಿಂದ. ಕಾಲಿಗೆ ಸಂಬಂಧಪಟ್ಟವ ಜಯಂತ. ಅಪ್ಪ ಮಗನನ್ನು ಒಟ್ಟಿಗೆ ತಗೊಂಡ್ರೆ ಸರಿ. ಆದ್ದರಿಂದ ಏನಾಯ್ತು, ಈಗ ಕೃಷ್ಣ ರಮಣ ಪ್ರಿಯಾಯ ಅಂತ ಹೇಳುವಾಗ ಅರ್ಜುನನು ಬಂದ. ಹಾಗಾದರೆ ಧರ್ಮ ಬುದ್ಧಿ, ಎದುರಿಸಲಿಕ್ಕೆ ಬೇಕಾದ ಶಕ್ತಿ, ಆಮೇಲೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಕಾಲುಗಳಿಗೆ ತ್ರಾಣ ಅರ್ಜುನ ಆಯಿತು. ಇನ್ನು ನಕುಲ ಸಹದೇವರು, ಒಬ್ಬ ನೀತಿ, ಒಬ್ಬ ಚಂದದವ, ಧರ್ಮೋ ಭಕ್ತಿ ಅಶ್ರುತಾದಿ ಶೀಲ ಮತ್ತು ವಿನಯ. ಶೀಲ ಮತ್ತು ವಿನಯ. ನಕುಲ ಸಹದೇವರು ಅಂತಂದರೆ ಶೀಲ ಮತ್ತು ವಿನಯ. ನಾವು ಧರ್ಮಾಚರಣೆ ಏನೋ ಮಾಡ್ತೇವೆ, ಕ್ರಮ ಪ್ರಕಾರ ದೇವರ ಪೂಜೆಯೋ ವೈಶ್ವದೇವ ಅದು ಇದೆಲ್ಲ ಮಾಡುತ್ತೇವೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಹೊರಗಿನಿಂದ ಏನೇನೋ ಕೆಲವು ಕೆಲಸಗಳನ್ನು ಮಾಡಿಕೊಂಡು ಬರ್ತೇವೆ, ಬೇಡದ ಕೆಲಸಗಳನ್ನು ಕೂಡ ಮಾಡಿಕೊಂಡು ಬರ್ತೇವೆ. ಹಾಗೆ ಮಾಡಿದರೆ ನಮ್ಮಲ್ಲಿ ಶೀಲ ಇಲ್ಲ ಅಂತ ಅರ್ಥ. ನಾವು ಹೌದು, ನಮ್ಮಲ್ಲಿ ಶೀಲ ಇಲ್ಲ ಅಂತ ಅರ್ಥ. ಏನಾಗಬೇಕು, ಆ ಧರ್ಮಾಚರಣೆ ಮಾಡಿಕೊಂಡಿರ್ತಕ್ಕಂಥ ನಾವು ಅಷ್ಟು ಶುದ್ಧರಾಗಿ ಇರಬೇಕು. ಆ ವಿಷಯದಲ್ಲಿ ಅಷ್ಟು ಪರಿಶುದ್ಧಿ ಬೇಕು ನಮ್ಮಲ್ಲಿ ಬೇಕಾಗಿರತಕ್ಕಂಥ. ಈಗ ಇಲ್ಲೇ ಮನೆಯಲ್ಲೇ ಧರ್ಮಾಚರಣೆ ಮಾಡಿಕೊಂಡಿರ್ತೇವೆ ಅಂತ ಇರೋಣ, ಮನೆಯಲ್ಲೇ ಮಾಡಿಕೊಂಡಿದ್ದೇವೆ ಅಂತ ಇರೋಣ. ಆ ಸಂದರ್ಭದಲ್ಲಿ ಏನು ಬೇಕು ಅಂತಂದರೆ ನಮ್ಮಲ್ಲಿ ಹೌದು ಇಷ್ಟೇ ಆಗ ಹೇಳಿದಂತೇನೆ, ಅನಾಚಾರ ಮಾಡಿಕೊಂಡು ಆಚಾರ ಮಾಡುವುದಲ್ಲ. ಆಚರಣೆ ಮಾಡ್ತೇವೆ ನಾವು, ಜೊತೆಯಲ್ಲಿ ಅನಾಚಾರನೂ ಇತ್ತು ಅಂತಂದರೆ ಆವಾಗ ಆಚಾರ ಪ್ರಯೋಜನ ಇಲ್ಲ. ಹಾಗಾದರೆ ಅನಾಚಾರ ರಹಿತವಾದ ಆಚಾರಕ್ಕೆ ಏನೆಲ್ಲ ಹೇಳಿರ್ತಾರೆ, ಬೆಳಿಗ್ಗಿನಿಂದ ಸಾಯಂಕಾಲ ತನಕ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಎಲ್ಲೇನು ಹೇಳ್ತಾರೆ ಎಲ್ಲ ಮಾಡ್ತೇವೆ. ಜೊತೆಯಲ್ಲಿ ಒಂಚೂರು ನಮ್ಮದೇ ಅನಾಚಾರವನ್ನು ಮಾಡ್ತೇವೆ. ಅದಕ್ಕೆ ಅನಾಚಾರ ರಹಿತವಾದ ಆಚಾರಕ್ಕೋಸ್ಕರ ನಕುಲ. ಇನ್ನು ಸಹದೇವ ವಿನಯ. ಮಾಡ್ತೇವೆ, ಎಲ್ಲ ಕರ್ಮಗಳನ್ನು ಮಾಡ್ತೇವೆ. ಪ್ರತಿಭಟಿಸುವಾಗ ಅದನ್ನು ಎದುರಿಸುವ ತಾಕತ್ತು ನಮ್ಮಲ್ಲಿ ಉಂಟು, ಕೈಕಾಲುಗಳಲ್ಲಿಯೂ ತ್ರಾಣ ಉಂಟು, ಅನಾಚಾರ ಮಾಡೋಲ್ಲ. ಆದರೆ ತಲೆಯಲ್ಲಿ ಮಾತ್ರ ಏನು ಗೊತ್ತಾ, ನಾನು ಬೆಳಗಿನ ಸಾಯಂಕಾಲ ಇಷ್ಟು ಮಾಡ್ತಾ ಇದ್ದೇನೆ ಅಂತ ಹೋಯಿತು. ಅದಕ್ಕೆ ವಿನಯ. ಸಹದೇವ ವಿನಯದ ಪ್ರತೀಕ. ಈ ರೀತಿಯಲ್ಲಿ ಕೃಷ್ಣ ರಮಣ ಪ್ರಿಯಾಯ ವ್ಯಾಸಾಯ ಕೃಷ್ಣಾಯ ನಮಃ ಅಂತಂದುಬಿಟ್ರೆ ಆವಾಗ ಮಧ್ವಜಯ ಅಧ್ಯಯನ ಮಾಡ್ತಕ್ಕಂಥ ನಮಗೆ ಇಷ್ಟೂ ಸೌಕರ್ಯಗಳನ್ನು, 5 ರೀತಿಯ ಸೌಕರ್ಯಗಳನ್ನು ವಾಯುದೇವರು ಈ ಗ್ರಂಥ ಪ್ರತಿಪಾದ್ಯರು ಒದಗಿಸಿಕೊಡ್ತಾರೆ ಅಂತ. ನಾವು ಅದನ್ನೆಲ್ಲವೂ ಕೂಡ ನಮ್ಮದು ಹೌದು. ಆವಾಗ ಏನು ಅಂತಂದರೆ ಒಳ್ಳೆಯ ಬುದ್ಧಿ ಇವರದ್ದು ಅಂತಂದಾಗ ಆ ಬುದ್ಧಿಯಲ್ಲಿ ಆಕರ್ಷಣೆ ಬಂತ ಕೃಷ್ಣ. ಆಮೇಲೆ ಪ್ರತಿಭಟಿಸಿದೆವು, ಮನೆಯವರೇ ಹೇಳುವಾಗಲೂ ಪ್ರತಿಭಟಿಸಿದೆವು. ಆವಾಗ ಹೊರಗಿನವರು ಸರಿ ಉಂಟು ಪ್ರತಿಭಟಿಸಿದ್ದು ಅಂತ. ಆವಾಗ ನಮ್ಮ ಪ್ರತಿಭಟನೆ ಆಕರ್ಷಣೀಯವಾಯಿತಾ. ಮಾಡುವ ಸಂದರ್ಭದಲ್ಲಿ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಏನೋ ಕಾಟಾಚಾರಕ್ಕೆ ಅಂತ ಮಾಡ್ತಾ ಇಲ್ಲ, ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಅದು ಏನು ಹೆಜ್ಜೆ ನಮಸ್ಕಾರ ಇಟ್ಟುಕೊಳ್ಳೋಣ. ಅವಸರ ಆಗಿ ಅಂತಲ್ಲ. ಆಮೇಲೆ ದೇವರಿಗೆ ತುಳಸಿ ಹಾಕುವಾಗ ಕೈಯ ಕೆಲಸ ಅದು. ತುಳಸಿ ಹಾಕುವಾಗ ಒಂದಷ್ಟು ತೆಗೆದು ಒಮ್ಮೆಲೆ ಹಾಕುವುದು ಅಲ್ಲ. ಆ ಹಾಕುವ ಕ್ರಮ, ದೇವರನ್ನು ಮುಟ್ಟಿ ಜಪ ಮಾಡುವ ಕ್ರಮ, ಆಚಮನೆ ಮಾಡುವ ಕ್ರಮ, ಎಲ್ಲ ಕ್ರಮ ಕೂಡ ಆಕರ್ಷಣೀಯವಾಗಿ ಇರಬೇಕು. ಅದು ಕೃಷ್ಣ. ಆಮೇಲೆ ಶೀಲ ಆಕರ್ಷಣೀಯ ಮತ್ತು ವಿನಯ. ಎದುರಲ್ಲಿ ಮಾತ್ರ ವಿನಯ ಅಂತಲ್ಲ, ಎಲ್ಲ ಸಂದರ್ಭದಲ್ಲಿ ಕೂಡ ಅತಿ ವಿನಯ ಅಲ್ಲ. ಅತಿ ವಿನಯ ಆದ್ಬಿಟ್ಟು ಆಕರ್ಷಣೀಯತೆ ಹೋಗಿಬಿಡುತ್ತೆ. ಅದಕ್ಕೆ ಈ ರೀತಿಯಲ್ಲಿ ಕೃಷ್ಣ ರಮಣ ಪ್ರಿಯಾಯ ಕೃಷ್ಣಾಯ ನಮಃ.